ಮೊದಲನೇದಾಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲ್ ಏನಿರುತ್ತೆ ಅಂತ ತುಂಬಾ ಜನ ನನಗೆಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಫೋರ್ಸು ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ, ಒಂದು ಹೀರೋ ಅವ್ರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ತರ ರೀಕಾಲ್ ಮಾಡ್ಕೊಂತಾರೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ಆಗಿ ನೋಡಿದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ ಆಗಿ ಇರ್ತಾರೆ. ಬಟ್ ಅವ್ರದೇ ಅಂತ ಒಂದು ಹೊಸ ಸ್ಟೈಲು ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೇಕಂದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರ್, ಅವರು ನನಗೆ ಈ ತರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರು ತಗೊಂಡ್ಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟ್ ಫಂಕ್ಷನ್ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೂ ಎಲ್ಲರಿಗೂ. ಮತ್ತೆ ಮಾಧ್ಯಮ ಗುರು ಹಿರಿಯರು ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತೆ ವೇದಿಕೆ ಮೇಲಿರುವಂತ ರಂಗಣ್ಣ ರಘು ಸರ್ ಆಗ್ಲಿ, ಸಾಧು ಸರ್ ಆಗ್ಲಿ, ರವೀಂದ್ರನಾಥ್ ಸರ್ ಆಗ್ಲಿ, ಇವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿರುವಾಗ, ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ me and my brother, both of us went to his house. ಅಲ್ಲಿ ಮಾತಾಡ್ತಾ ಇರುವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ he showed the way the movie is being taken and the connectivity what his children had towards that movie. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್, then like your daughter, both of them, they used to love it so much. And ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ನಮ್ಮಿದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಮೂವಿ ಥಾಟ್ ಹೇಗ್ ಮಾಡಬೇಕು ಅನ್ನೋದು. ಸೊ ಇದರಿಂದ ಮಾಡ್ತಾ ದೇರ್ ಇಟ್ ಈಸ್ ಲೈಕ್ ಇಫ್ ಯು ಸಿ ದಟ್ ಲೈಕ್ ಲಾರ್ಡ್ ಕೃಷ್ಣ ಮೇಲೆ ಬಂದಿರೋ ಒಂದು ಚಿಕ್ಕ 2 to 3 minutes talk of it, it has given a lot of depth about like our ಕೃಷ್ಣ ತತ್ವ ಅಂತ ಹೇಳ್ತಿರಲ್ವಾ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಅದೇ ರೀತಿಯಿಂದ ನಾವು ನಮ್ಮ ಸಿನಿಮಾದಲ್ಲಿನೂ ಶಿವನ್ ಮೇಲೆ ಅದೇ ಒಂದು ಇದು ಮಾಡಬೇಕು, ತೋರಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದೀವಿ. ಇದು ಯಾವ ರೀತಿ ಮುಂದೆ ಹೋಗಿದೆ ಅಂದ್ರೆ ನಾವು ಅನ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾ ವಿ ಟುಕ್ ಇಟ್ ಟು ದಿಸ್ ಲೆವೆಲ್ ಅಂಡ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದೆ ಇವಾಗ. ಸರ್, ಆಲ್ ಅವರ್ ಡ್ರೀಮ್ಸ್ ವಿ ಕ್ಯಾನ್ ಸಿ ಇಟ್ ಟುಡೇ ಹಿಯರ್ ಆನ್ ದ ಸ್ಕ್ರೀನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್. ಐ ಆಮ್ ಸೋ ಎಕ್ಸೈಟೆಡ್, ದಟ್ಸ್ ಯಾ. ಅಂಡ್ ಯಾವುದೇ ಮಾಡಿದ್ರು ಲೈಕ್ ಸಪೋರ್ಟ್ ಇಲ್ಲದೆ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಮೂವಿ ಇಲ್ಲಿ ತನಕ ಬಂದಿದೆ ಅಂದ್ರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಕೂತಿರೋರು ಒಬ್ಬೊಬ್ರು
their sweat and blood, how we have put it in that almost 40 days ತನಕ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ನಲ್ಲಿ ಫ್ಲಾಶ್ ಬ್ಯಾಕ್ ಎಪಿಸೋಡ್ನ, ಆ್ಯಂಡ್ ದಟ್ ಟು ಇನ್ ದ ಹಾಟ್ ಸಮ್ಮರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿ ವರ್ ಡೂಯಿಂಗ್ ದಿಸ್. ಬಟ್ ಯಾರೂ ಟೆಂಪರೇಚರ್ ಹೀಗಿದೆ, ಇದು ಹೇಗೆ ಮಾಡಬೇಕು, ಅದು ಇದು ಏನೂ ಇಲ್ಲ. ಬಟ್ ವಿತಿನ್ ದಟ್ 40 days ಪೀರಿಯಡ್ನಲ್ಲಿ ವಿ ಸಾ ಆಲ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ದೇರ್, ಹೆವಿ ರೇನ್ಸ್ ನೋಡಿದ್ದೀವಿ, ದೆನ್ ಆಲ್ ಆಫ್ ದಟ್. ಬಟ್ ಎಲ್ಲರದು ಒಂದೇ ಇದು ಏನಂದ್ರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ವಿ ಹ್ಯಾವ್ ಟು ಡೂ ಇಟ್ ರಿಯಲಿ ಗುಡ್, ಅದೊಂದೇ ಇತ್ತು. ಸೊ we all of us have given our heart and soul in this. So now it is in your hands, especially ಪ್ರೇಕ್ಷಕರು ಮತ್ತೆ ಮಾಧ್ಯಮ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ದಟ್ ಸಪೋರ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲರೂ ಬಂದಿದ್ರೆ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರೂ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಾ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗ್ಲೂ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಮಾತ್ರ ಬೆಳೆಯಕ್ಕಾಗೋದು. ಅಂಡ್ ಅದನ್ನ ನಾನು ತುಂಬಾನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬಾ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು, ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ. ಸೊ ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಅಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಲಿ ನಾನು ಟ್ಯಾಟೂ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದ್ರೆ ನಂಗೆ ಬಹಳ ಇಷ್ಟ. ಸೊ ಈ ಪಿಕ್ಚರ್ ಆಗ್ಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಅಂಡ್ ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾ ಇದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ. ದೆನ್ ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಅಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಅಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅನ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲ್ ಅಲ್ಲಿ ನಾನು ಮಾಡ್ಬಿಡ್ತೀನಿ, ಇವರೆಲ್ಲ ಸೇರ್ಕೊಂಡು ಲಾರ್ಜ್ ಸ್ಕೇಲ್ ಅಲ್ಲಿ ಹೀಗೆ ಮಾಡ್ಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ಧನು ಬಜೆಟು ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟ್ ಅಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿ ಆಗ್ಬೇಕು, ಏನೋ ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾನು ಮೇಡಮ್ ಅವ್ರನ್ನ ಕರೆದೆ, ವಿಶ್ವಾಸ ಅವ್ರನ್ನ, ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬಾ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಅಲ್ಲಿ, ಈಗ 2024 ಅಲ್ಲಿ ಇದೀವಿ ಸರ್, ನಾವು ಮಾಡೋಣ ಸರ್, ದೇವ್ರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲು ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರ್ಸೋಣ ಸರ್, ನೀವೇನ್ ಅನ್ಕೊಂಡಿದ್ರೆ ಅದನ್ನ ತೋರ್ಸೋಣ ಅಂತ. ಅದೇ ತರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನ್ ಭಯ, ಏನ್ ತರ್ತಾರೋ ಹೊಸಾದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು, ಐ ವಿಲ್ ಬಿ ವೆರಿ ಫ್ರಾಂಕ್ ವಿತ್ ಯು, ಓವರ್ ಆಗಿ ಏನು ಹೇಳಲ್ಲ ನಾನು ಹರಿ. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹ್ಯಾಕ್ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು,
ಸೆಟ್ ಹಾಕ್ಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಅಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲಾ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದು ಏನು ಫ್ಲಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳಿಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅದೊಂದು ಡಿವೋಷನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆಸ್ ಅ ಆಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡಕ್ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರ ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಬಹಳ ಚೆನ್ನಾಗಿ ಮಾಡಿದೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬಾ ಇವ್ರ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರ್ಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ, ಒಳ್ಳೆಯವ್ರೇನಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇವ್ರ ಜೊತೆ ಆಕ್ಟ್ ಮಾಡ್ತಿದ್ರೆ ನನಗೆ ಕಲಿಯುವಂತ ತುಂಬಾ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರ ಎಂತಹ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ 3 ಡೈರೆಕ್ಟರ್ 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದ್ರೆ, ನನ್ಗಿಂತ ಬಹಳ ದೊಡ್ಡವರು, ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಹಳ ಕಲಿತೀನಿ. ಸೊ ಇವರಿಂದ ಬಹಳ ಕಲ್ತಿದ್ದೀನಿ. ಇವತ್ತು ಸಿನಿಮಾ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು, ಕಾಲೇಜಲ್ಲಿ ಮಾಡಿದೀವಿ. ಬಟ್ ಅದೇ ಹಿಡ್ಕೊಂಡ್ ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರ್ಬೇಕು, ರಘುವಣ್ಣ ಇರ್ಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದ್ರೆ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರು ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ನನಗೂ ಕೂಡ ಬಹಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನ್ ಅಲ್ಲಿ ನಾನು 6:30-7 ಕೂತ್ಕೋತಿದ್ವಿ. ಅಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದ್ ಮಾಡೋಣ, ಹೀಗ್ ಮಾಡೋಣ ಅಂತ ಹೇಳಿ ಪ್ಯಾಕಪ್ ಆದ್ಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತಗೊಳ್ಳೋದು ಅಂತ. ಸೊ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಅಂಡ್ ಆಡಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಸುಮ್ಮನೆನಾ? ಆ ಟ್ರೈಲರ್ ಅಲ್ಲಿ ನೀವು ಇರ್ತೀರಾ? ಬೇಕಲ್ಲ? ನಾವೆಲ್ಲ ಇಲ್ಲ ಅಂತ ಬೇಡ. ಈ ಟೀಸರ್ ಅಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟರ್ ಹೇಳಿ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರ್ ಅಲ್ಲಿ ಇವ್ರು ಇರ್ತಾರೆ.
ಬೇಕಲ್ಲ, ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಫಸ್ಟ್ಲಿ ಮೀಡಿಯಾ ಪ್ರೆಸ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನಮ್ಗಾಗಿ ಇವತ್ತು ಬಂದಿದ್ದಕ್ಕೆ. ಸೊ ಪುನಃ ಒಂದು ತುಂಬಾ ಸ್ಪೆಷಲ್ ಫಿಲಮ್ ನನಗೆ. ಸೊ ಈ ಫಿಲಮ್ ದಲ್ಲಿ ನಾನು ಐಮ್ ಪ್ಲೇಯಿಂಗ್ ಅ ವೆರಿ ಅಮೇಸಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂತ ಪಾತ್ರ ನನ್ನನ್ನು ನಂಬಿ ನಾನು ಮಾಡಕ್ ಆಗತ್ತೆ ಅನ್ನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂತ ನಮ್ ವಿಜಯ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂತಹ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡ್ಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದ್ರೆ ಹೆಜ್ಜೆಗೂ ನಮ್ಮೆಲ್ಲರ ಜೊತೆ ಇದ್ದು ಅವ್ರಿಗೇನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ತರ ಆಕ್ಟರ್ಸ್ ಇಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ 800 to 1000 ಆರ್ಟಿಸ್ಟ್ ಗಳು ಇರ್ತಿದ್ರು ಪ್ರತಿ ದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬಾ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದ್ರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್ ಅವ್ರ ಬ್ಲಡ್ ಅಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣೇಶ್ ಸರ್. ಸೊ ಹೇಳ್ಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬಾ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದೀವಿ. ಮ್ಯಾಮ್ ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನ ನೋಡ್ಬಿಟ್ಟಿದೀವಿ. ಬಟ್ ಎಲ್ಲೂ ಕೂಡ ನಾವು ಏನಕ್ಕೆ ಈ ತರ ಇಷ್ಟೊಂದು ವೆದರ್ ಕಂಡೀಷನ್ಸ್ ಅಲ್ಲಿ ಮಾಡ್ಬೇಕಾ ಅಂತ ಅನ್ಸದೇ ಇಲ್ಲ. ತುಂಬಾ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೂರ್ತಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮ್ಗೂ ಅದು ಅನ್ಸತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ ನ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಅಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನ ತುಂಬಾ ಈವೆಂಟ್ಸ್ ಆಗ್ಲಿದೆ. ಸೊ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗ್ಲಿಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸ್ ಅಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಕನ್ನಡ ಸ್ವಲ್ಪ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲ್ತಾ ಇದ್ದೀನಿ ಇವಾಗ. ನಾನು ಆಕ್ಚುಲ್ ಆಗಿ ಈ ಮೂವಿ ಒಂದು ಕಥೆ ಅಂದ್ರೆ, ನಾನು ಈ ಮೂವಿಗೆ ಆಕ್ಟ್ ಮಾಡಿರೋದು ಒಂದು ಕಥೆ. ನಾನು US ಅಲ್ಲಿ ಸೆಂಟ್ ಲೂಯಿಸ್ ಅಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೂವಿ ಪ್ರೊಡ್ಯೂಸರ್ ಪೀಪಲ್ ಮೀಡಿಯಾ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದೀವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟಿಂದ ಮಾರ್ನಿಂಗ್ ವೈ ಮಾತಾಡಿದ್ವಿ. ಆಮೇಲೆ ಗೊತ್ತಾಯ್ತು ಅವರೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಈ ತರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀರಿ, ನಾನು ಡೈರೆಕ್ಟರ್ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ವಿ ನಾನು. ನಾವು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ಮೀಟ್ ಮಾಡಿದ ಫಸ್ಟ್ ದಿನ ಅಂದ್ರೆ ಬ್ರದರ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರಿತಾ ಇದ್ದೀನಿ ಇವಾಗ ಬರ. ಸೊ ಇವಾಗ ಹೆಂಗಂದ್ರೆ ನಾನೊಂದು ಕಲ್ ತರ ನಂದು ಟ್ಯಾಲೆಂಟ್ ಇದೆ, ಏನ್ ಬೇಕಂದ್ರೆ ನಾನು ಮಾಡಿಸ್ಬೋದು. ಬಟ್ ಅದು ಮಾಡೋರು ಬೇಕು, ಶಿಲ್ಪಿ ಬೇಕಲ್ವಾ. ಆ ತರ ನಿನ್ನಂತ ಇದು ಮಾಡುತ್ತೆ, ಇದು ಮಾಡಿ, ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಅವಾಗ ಬರುತ್ತೆ. ಇವ್ರು ಇದೆಲ್ಲ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ನಾನು ಎಂಕರೇಜ್ ಮಾಡಿ ಈ ಮೂವಿಲಿ ಏನೇನೋ ಮಾಡ್ಬಿಟ್ರು. ನನಗೆ ಏನಪ್ಪ ಇದನ್ನ ನಾನೇ ಮಾಡಿದೇನ ಅಂತ ಆಯ್ತು. ಸೊ ಅಷ್ಟು ನನ್ನ ಯೂಸ್ ಮಾಡಿದ್ರು. ಸೊ ಮೇಡಮ್, ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದ್ರು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ದು ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕು. ಅವರು ತುಂಬಾ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ. ಆ ಟೈಮಲ್ಲಿ ಸಾಂಗ್ಸ್ ನಾನು ಬರಲ್ಲ ಅಂದ್ರೂ ಸುಮ್ಮನೆ ಹಮ್ಮಿಂಗಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರ್ ಬಂದ್ರು ನನ್ನ ಕಾರಲ್ಲಿ ಆ ಸಾಂಗೇ ಓಡ್ತಾ ಇದೆ. ಸೊ ನಾನು
ಐ ಡಿಂಟ್ ಎಕ್ಸ್ಪೆಕ್ಟ್ ಐ ವರ್ಕ್ ವಿತ್ ಹಿಮ್. ಸೊ ಬಟ್ ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಯಲ್ಲಿ ನನಗೆ ಖುಷಿ ಆಯ್ತು. ಆಮೇಲೆ ನಮ್ದು ಸಾಧು ಸರ್ ಜೊತೆ ಒಂದ್ 2 ಮೂವಿ ಮಾಡಿದ್ದೀನಿ, ಅದು ನೆನಪಿದೆ ಗೊತ್ತಿಲ್ಲ. ಸೊ ರಂಗಣ್ಣ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಇವರು ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ ಸ್ಕ್ರೀನ್ ಶೇರ್ ಮಾಡಿರೋದು. I hope you enjoy my performance in the theater. So ಈ ಮೂವಿ 100% ಪ್ಯಾನ್ ಇಂಡಿಯಾಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಅಂಡ್ ಯಾವಾಗಲೂ ನನಗೆ ಪ್ರೆಸ್ ಅಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೂ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೇನು ಮಾಡ್ತಿರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದು ರೇಂಜಿಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ಥರ, ಆಮೇಲೆ ಇದು ಪಿನಕಾನು ಒಂದು ಮೈಲೇಜ್ ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ತಮಿಳು ಅರ್ಥ ಒಳಗಡೆ ಬಂದ್ಬಿಡುತ್ತೆ ಅದು. ಸೊ ಎಲ್ಲರೂ ದಯವಿಟ್ಟು ಕೇಳ್ಕೊಂತೀನಿ. ಹೌದು. ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ ಅಂಡ್ ಇನ್ ಫ್ಯೂಚರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ಏನ್ ಹೇಳೋದು, ಈ ನಮ್ ಡೈರೆಕ್ಟರ್ ನಮ್ಮಿಬ್ರು, ನನಗೂ ಸಾಧಕ್ ಹೋಗಿಲ್ಲ, ಇಬ್ರಿಗೂ ಬುಲ್ಡಾಗಿ ಓಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀರಾ ಅಂತ ಹೇಳೋರು. ನಮ್ಗೆ ಈ ಸೀನಲ್ಲಿ ಇಲ್ವೇ ಇಲ್ಲ, ಈ ಪುರಾಣ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. 3 ದಿನಕ್ಕೆ ಬುಲ್ಡಾಗಿ ನಮ್ಮಿಬ್ರಿಗೂ ಬುಲ್ಡಾಗಿ ಓಡಿಸಿ ಮಲಗಿಸ್ಬಿಟ್ರು ಸರ್ ನೀವು ಇದಂತ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮ್ಗೆ. ಏನ್ ಡೈರೆಕ್ಟರ್ ಹಿಂಗ ಮಾಡೋದು ನೀವು? ನಾವು ಅಯ್ಯೋ ನಾವ್ ಇಲ್ಲಿ ಪುರಾಣದಲ್ಲಿ ಇಲ್ವೇ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧುಕೋಕೆಲ್ಲ ಬೇಡ ಅವ್ನ ಲೆಕ್ಕಕ್ಕೆ, ಅವರೆಲ್ಲ ಈ ಜೀಬೂಂಬ ಎಲ್ಲ ಮಾಡಿದಿರಲ್ಲ ಅದಕ್ಕೆ. ನಂದಪ್ಪ ಸುಮ್ಮೀರಪ್ಪ, ನೀನೇನಪ್ಪ ನಾನು ಆಮೇಲೆ ಮಾತಾಡಿ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ಒಂಥರ ನಮ್ಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದ್ರೆ ಉಳಿಸೋದ್ ನೀವೇ, ಅಳಿಸೋದ್ ನೀವೇ, ಬೆಳೆಸೋದ್ ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಅದಕ್ಕದೇ ಅಲ್ಲ, ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೆರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದವ್ರು ಪಾಪ ನಮ್ಮ ನೆಂಟರು ಅವರು ಆಕ್ಚುಲಿ ಬೆಂಗಳೂರಿಗೆ ನೆಂಟರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕದಮ್ಮ ಕೃತಿ ಅಜ್ಜಿ ಊರಿಗೆ ಬಂದಿದ್ಯಾ, ನೀನ್ ಕನ್ನಡ ಮಾತಾಡಿದ್ಯಾ? ಹೌದಲ್ವ, ನನಗೆ ಅದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬಾ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು. ಇದು ನಿಲ್ಸೋದ್ ಬೇಡ, ಹಿಂಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದ್ರೆ ಅವರು ಮೂಲತಃ ತೆಲುಗರಾದ್ರೂ ಅರ್ಧ ನೆಂಟರು ನಮ್ಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತೆ ನೆಂಟರು ಸ್ವಲ್ಪ ಭಾಗ ಕೊಡ್ಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ ಇಲ್ಲಿ, ಹೆಂಗ್ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ ಈ ಸಾಧು ಕುಕ್ಕಿಲ ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಸುಮ್ನೆ ನಂಗೆ ಚಳ್ಳೆನ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ. ಪಾಪ ಹುಡುಕನ್ ತಾಮನ್ ಕೊಡೋದು, ಏನೇನೋ ತರಲೆ ಮಾಡ್ಬಿಡಿತ್ತು ಈ ಸಾಧು ಅಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಂಗೆ ನಿಜವಾಗ್ಲೂ ಅಲ್ಲಿ ತುಂಬಾ ಎಲ್ಲ ಇನಿಷಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆಕ್ಟ್ ಮಾಡ್ಬಿಡಿದ್ರೆ ಡ್ಯಾನ್ಸು ಮಾಡಿಸಿದಾರೆ. ನಿಮ್ಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರ್ಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ಮೇಲೆ ಬೇರೆ ತರ ಖುಷಿ ಆಯ್ತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯ್ತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿನ್ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀವು ಗೋಲ್ಡನ್ ಸ್ಟಾರ್ ಇವಾಗ. ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ್ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗ್ಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಿಬೇಕು. ಯಾಕೆಂದ್ರೆ ಈ ತರದೊಂದು ಪುರಾಣ, ಜಾನಪದ, ಇತಿಹಾಸ ಈ ತರದ ಕಥೆಗಳು ಬಂದ್ರೆ, ಯಾಕಂದ್ರೆ ಜನರೇ ನಿಮ್ಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂತ ಸಂಭಾಷಣೆ ಒಂದ್ ರೀತಿ ತಲೆದೂಗಂಗಿರ್ತವೆ. ಯಾಕೆಂದ್ರೆ ಸುಲಲಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನ್ಗೆ. ನನಗೆ ಇದನ್ನ ಪುನೀತ್ ಸರ್ ಸುಮಾರು ಸತಿ ಹೇಳಿದ್ರು, ಯಾವ್ದೋ ನಾವು ಒಂಥರ ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ತರದವೆಲ್ಲನೂ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದೆಲ್ಲ ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಾಗಾಗಿ ಈ ತರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದು ಇದೆಯಲ್ಲ, ಅದು ಇನ್ನೂ ಒಳ್ಳೇದೇ. ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು
ಎಲ್ಲನೂ ಬರಬೇಕಿದು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಅದು ಒಳ್ಳೇದು ಏನೋ. ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವಾಗ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳ್ಕೋಬೇಕು, ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕ ಆಡಂಡಮ್ಮ ಅಂತ ನಾವೀಗ ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ತೋಬಿಡಿ ದಾಬಿಡಿ ದುಮ್ಮೇಸ್ ಲೇಪಿಸ್ತಾರೆ ಈ ಕಡೆ ನಮ್ಮ ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ ಅಂದರೆ ಸೂಳಲ್ಲಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಅಂತ ನಾವೀಗ ಹೇಳಿ ಅಂದ್ರಕ್ಕೂ ಆ ಬುದ್ಧಿ ಈ ಎಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳ್ಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಕ್ಕೆ. ನಾವು ತುಂಬಾ ವಿಶಾಲ ಹೃದಯದವರು, ತುಂಬಾ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ ತಮಿಳ್ರಿಗೆ. ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಡ್ಬಿಟ್ಟವ್ರೆ. ಏನ್ ಸರ್ ಬೇಜಾರ ಖುಷಿನ ಬೇಜಾರು? ಮತ್ತೆ ಖುಷಿ ಆಗ್ತದೆ. ನನ್ನ ಮಕ್ಕಳ ಖುಷಿ ಕಾಣ್ತೈತ ನಿಮ್ಗೆ? ಅಯ್ಯೋ ರಾಮ್ನೆ, ಆಯ್ತು ವಯಸ್ಸು ಎಲ್ಲ ಅದಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ಮ ಧನು ಮಾಸ್ಟರ್ ನಮ್ಗೆ ಎಲ್ಲ ಫುಲ್ ಬಿಟ್ಟುಗಳು ಹೇಳ್ಕೊಡ್ತಿದ್ರು. ಸಣ್ಣದ ಸರ್ ಇದನ್ನ ಕುಣಿಸಿ ಅದನ್ನ ಕುಣಿಸಿ ಹಿಂಗ್ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಡ್ತಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಬಹಳ ಖುಷಿ ಆಯ್ತು ಈ ಥರದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ. ಯಾವುದೇ ಕಾರಣ ಅದು ಶಾಪ ಅಲ್ಲ ಸರ್, ವರ. ಅಲ್ಲ, ನಾವು ಅದು ಶಾಪ ಕೊಡ್ಬೇಕು, ಅದು ವರ ಮಾಡ್ಕೋಬಾರ್ದವ್ರು. ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗ್ಬಾರ್ದು, ಇಲ್ಲಿ ಇದ್ಕೊಂಡೇ ನೀವೆಲ್ಲ ಸಿನಿಮಾ ಮಾಡಿ. ಆಯ್ತು ಸಂತೋಷ ಅಂದ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಂಗಾಗಿ ನಿಜವಾಗ್ಲೂ ಮಿಸ್ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಜೋಕ್ ಅಂತ ಇದು ಮಾಡಿಸಿದ್ದೀರಾ. ಹಂಗೆ ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು ಗಣಪನೆ ಮುರಿದು ಅದ್ದೂರಿಯಾಗಲಿ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಇಲ್ಲಿ ಮಾಡಲಿ ಅಂತ ಕೇಳ್ತಾ, ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಕೇಳ್ತೀವಿ. ಏನಂತೀರಾ? ಹೌದು ಅಂತೀವಿ. ಥ್ಯಾಂಕ್ ಯು. ಶರಣೋ. ಇವ್ರು ಸಾವಿರ ರೂಪಾಯಿ ಮಾತಾಡ್ತಾ ಏನು ಹೇಳ್ತೀವಿ? ಏನಮ್ಮ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದ್ರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಈ ಸಿನಿಮಾ ಕೊಟ್ಬಿಟ್ರೆ ಮನೇಲೆ ಕೂತ್ಕೊಂಡು ರೀಲ್ಸ್ ತರ ತಳ್ಳಿಬಿಟ್ಟು ನೋಡ್ಕೊಂಡ್ಬಿಡ್ತಾರೆ. ಇದು ಯಾವಾಗ್ಲೂ ಹಿಂಗೆ ಆಗತ್ತೆ. ಟೀಮ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ತರ ರೀಲ್ಸ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿವಿಯವ್ರನ್ನ ಕರೆದು ಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನ್ ಮಾಡ್ತಾರೆ, ಟಿವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ ಥಿಯೇಟರ್ ಬಂದು ಏನ್ ನೋಡ್ತಾರೆ ಅಂತ. ಆದ್ರಿಂದ ಕೆಲವು ಸೀಕ್ರೆಟ್ ಆಗಿ ಇರ್ಲಿ, ಅಲ್ಲಿ ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸೋದು ಏನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿగా లేదు. తెలుగు ಹೇಳ್ಬೇಕು ಅಷ್ಟೇ. ఆవిడి దాన్ని అది అయింది ఆ ಥರ. ಅದಕ್ಕೇನೆ ಅಲ್ವಾ మలయాళದಲ್ಲಿ ಹೇಳ್ಬೇಕು ಅಂದ್ರೆ కీచర్చి అడిపులి, తెలుగులో చెప్పండి అదిరిపోయింది, ಚಿಂದಿ ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಅದು ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಂಗಾಗಿ ಬಹಳ ಪಿನಾಕ ಎಕ್ಸ್ಟ್ರಾನರಿ. ಯಾಕೆಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಈ ತರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನ್ಗೆ ಅಂತ ಹೇಳ್ತೀವಲ್ಲ, ಅವ್ರು ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದ್ರೂ ಪ್ರಶ್ನವ್ರನ್ನ ಕೇಳಿದ್ರೆ ಕೇಳಿ, ಅವ್ರು ಹೇಳಿ ಹಂಗೆ ಆಗತ್ತೆ.
ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್. ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗ್ಲಿ, ನನಗೇನು ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವು, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವು, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದ್ರೆ ಎಲ್ಲ ಕಡೆ ಹೋಗ್ಲಿಲ್ವಾ? ನನ್ನ ಜನ ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಆಂಕರ್ ಕಾಮಿಡಿ ಟೈಮ್ ಗಣೇಶ್ ಇಂದ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದ ಬಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಅಧ್ಯಾಯ ಅಂತ. ಇದೊಂದು ಇರ್ಲಿ, ಚೆನ್ನಾಗಿರ್ಲಿ ಅಂದ್ರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ರು. ನಂದು ಇನ್ಕಮಿಂಗ್ ಜಾಸ್ತಿ, ಔಟ್ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ರು ತಗೋತೀರಿ ಮೇಡಮ್. ಔಟ್ಗೋಯಿಂಗ್ ಈಗ ಅವ್ರ ಪ್ರೀತಿಯಿಂದ ಹೇಳಿದ್ರೆ ಸರ್ ಇಲ್ಲ, 20 years ಆಫ್ ಜರ್ನಿ ನಾವೇನ್ ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದ್ಮೇಲೆ ಒಂದು ಆಸ್ ಅ ಆಕ್ಟರ್ ಕೂಡ ಲವ್ ಸ್ಟೋರಿ ಇದೆ. ಲವ್ ಸ್ಟೋರಿ ನನಗೆ ಅನ್ಸುತ್ತೆ, ಮಗ ಬಂದಿದ್ದಾನೆ, ಮಗಳು 16-17 ಆಯ್ತು, ತಿರ್ಗಾ ಹುಡುಗಿಯಿಂದನೇ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡ್ಬೇಡ್ರಿ, ನನಗೆ ಒಂಥರ ಈಗ. ಮೇಡಮ್ ನಾನು ಹೇಳಿದ್ನಲ್ಲ, ಒಂದೇನೋ ನಂಬ್ತೀನಿ ನಾನು, ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಡೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಇಲ್ಲ, ಯಾರ್ಯಾರು ಟೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ಇವಾಗ ಬರೀ ಟೀಸರ್ ಮಾತ್ರ ನೋಡಿದ್ದೀರಾ. ಟೀಸರ್ ನೋಡಿ ಹಂಗೆ ಹೇಳ್ತಾ ಇದ್ದೀರಾ, ಮುಂದೆ ನೋಡಿ ಮೇಡಮ್. ಮುಂದೆ ಇನ್ನು ನಮ್ಮ ಕನ್ನಡದ್ದು, ಯಾಕಂದ್ರೆ ನಾನು ಕನ್ನಡದ ಹುಡುಗನೇ, ನಮ್ಮ ಸಿನಿಮಾ ಎಲ್ಲಾ ಕಡೆ ನೋಡ್ಲಿ ಅಂತ. ಅಂದ್ರೆ ನಿಮ್ಗೂ ಗೊತ್ತು, ಬಿಗಿನಿಂಗ್ ಇಂದಾನು ಬೇರೆ ಸಿನಿಮಾನು ನಾವು ತಗೊಂತಾ ಇದೀವಿ, ನಮ್ಮ ಸಿನಿಮಾನು ನಾವು ತಗೊಂತಾ ಇದೀವಿ. ನಮ್ಮ ಸಿನಿಮಾನು ಬೇರೆ ಕಡೆ ತಗೊಳ್ಳಿ ಅಂತ ಎಲ್ಲಾ ತರನು ಮಾಡಿದೀನಿ ಮೇಡಮ್. ಬರೀ ಇದೊಂದೇ ನಾವು ಈಗ ಪ್ರೆಸೆಂಟ್ ಮಾಡಿರೋದು. ಯಾಕಂದ್ರೆ ನಾನು ಮೊದಲೇ ಹೇಳ್ದಾಗೆ ಒಂದೊಂದೇ ಹಂತದಾಗ ಎಲ್ಲಾನು ಬಿಡ್ಬೇಕು ಅಂತ ನನ್ನ ಮನ್ಸಿಗೆ ಏನ್ ಅನ್ಸಿತ್ತು. ನಾನು ಗಣೇಶ್ ಸರ್ನ ಬಿಗಿನಿಂಗ್ ಇಂದಾನು ಅವ್ರ ಜೊತೆ ವರ್ಕ್ ಮಾಡಿದೀನಿ. ಹುಡುಗಾಟ ಸಿನಿಮಾ ಅದಕ್ಕೆ ಮುಂಚೆಯಿಂದಾನು ವರ್ಕ್ ಮಾಡಿದೀನಿ. ಅವಾಗಿಂದ ನನ್ನ ಡ್ರೀಮ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಮೇಡಮ್. ಇದರಲ್ಲಿ ಲೈಬ್ರರಿ ಒಂದು ಪ್ಲೇಸ್ ಅಲ್ಲ ಮೇಡಮ್, ಒಂದು ಕ್ಯಾರೆಕ್ಟರ್. ಇದನ್ನ ಇಲ್ಲ ಮೇಡಮ್, ನಮ್ದು ರೀಬಿಲ್ಟ್ ಮಾಡಿದೀವಿ. ಅದೇನಿದೆಯೋ ಅದೆಲ್ಲ ನಮ್ದು ರೀಬಿಲ್ಟ್ ಮಾಡಿ ನಮ್ಗೆ ಕತೆಗೆ ಏನ್ ಬೇಕೋ ಆ ಥರ ರೆಡಿ ಮಾಡಿಸಿದೀವಿ ಮೇಡಮ್. ಇಲ್ಲ ಮೇಡಮ್, ರೀಬಿಲ್ಟ್ ಮಾಡಿದೀವಿ. ಯಾಕಂದ್ರೆ ನನ್ನ ಕತೆಗೆ ಒಂದಷ್ಟು ಲೈಬ್ರರಿ ಈ ತರ ಬೇಕಿತ್ತು, ಅದಕ್ಕೆ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಬೇಕಿತ್ತು. ಅದಕ್ಕೋಸ್ಕರ ಈ ತರ ರೀಬಿಲ್ಟ್ ಮಾಡ್ಕೊಂಡಿದೀವಿ ನಾವು. ಮೇಡಮ್, ನೀವೆಲ್ಲ ನನ್ನ ಸಾಮಾಜಿಕ ಪಾತ್ರದಲ್ಲಿ ನೋಡಿದಿರಿ. ನಾನು ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಿದ್ದೆ HM ನಾಯಕ, ಮದಕರಿ ನಾಯಕ ಪಾತ್ರಗಳು. ಬಟ್ ಆಸ್ ಎ ಆಕ್ಟರ್ ನೀವೆಲ್ಲ ತರ ಮಾಡಬೇಕಾಗುತ್ತೆ. ಅಂಡ್ ನಾನು ಬಹಳ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಮಾಡಿದ್ದೀನಿ. ಪಿಕ್ಚರ್ ಬಂದ್ಮೇಲೆ ನೀವು ನನಗೆ ಹೇಳ್ಬೇಕು ಹೇಗೆ ಕಾಣಿಸ್ತಾ ಇದೆ ಅಂತ. ಮೇಡಮ್, ಫಿಸಿಕಲಿ ಐ ಥಿಂಕ್ ನಾನು 8 months ಹಿಂದೆನೆ ಪ್ರಿಪೇರ್ ಆಗ್ತಾ ಇದೆ ಫಿಸಿಕಲಿ ಅಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಅಂತ ಹೇಳಿದ್ರೆ ಅದೇನು ಬರೀ ನಾನು ಕ್ಯಾರೆಕ್ಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೇನೆ, ಆಕ್ಟ್ ಮಾಡಕ್ ಹೋಗಲ್ಲ. ಆಕ್ಟ್ ಮಾಡಬೇಕಾದ್ರೆ ಪ್ರೆಷರ್ ಅನ್ಸ್ಬೋದೇನೋ, ಬಟ್ ಆಸ್ ಎ ಚಾರುಕೇಶ ಪಿನಾಕನಾಗಿ ಆ ಟೈಮಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗಿದ್ದೀನಿ. ನೀವು ತಗೊಂಡಿದ್ದೀರಲ್ಲ ಸರ್ ಎಲ್ಲ ವಿಷಯ. ಅದು ರಾಜೊಂದೇ ಸರ್. ಚಾರುಕೇಶ ಪಿನಾಕ ಅವನು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತನ್ನ ಬಗ್ಗೆ, ವಾಟ್ ಎಮೋಷನ್ಸ್ ಹಿ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನ ಮಾತಾಡೋದು ಸರ್. ಫ್ಲಾಶ್ ಬ್ಯಾಕ್ ಎಲ್ಲ ಬರುತ್ತೆ ಸರ್. ಅದು ಇಲ್ಲ ಪ್ರೆಸೆಂಟ್ ಅಂಡ್ ಪಾಸ್ಟ್ ಎರಡೂ ಇರುತ್ತೆ ಸರ್. ಪಾಸ್ಟ್ ಒಂದು 45 minutes ಬರುತ್ತೆ, 45 minutes ಬರುತ್ತೆ. ಅಲ್ಲೇ ಪಾಸ್ಟ್ ಅಲ್ಲಿ ಬರುತ್ತೆ ಸರ್. ಡೈಲಾಗ 8 minutes, 7 to 8 minutes ನಾನ್ ಸ್ಟಾಪ್ ಡೈಲಾಗ್ ಬರುತ್ತೆ. ಇಲ್ಲ, ನಮ್ಗೆ ಯಾವುದೇ ಥರದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. 45 days ಏನು ಆ್ಯಕ್ಷನ್ನು ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಮಾಡಿದ್ವಿ. ದಿನ ನಾನು ನಮ್ಮ ಮನೆಯಿಂದ ನೆಲಮಂಗಲದಲ್ಲಿ ಸೆಟ್ ಹಾಕೊಂಡು ಹೋಗ್ಬೇಕಾದ್ರೆ ದಿನ ದೇವ್ರ ನೆನಪಿಸ್ಕೊಂಡು ಹೋಗ್ತಿದ್ದೆ. ದೇವ್ರೆ 1500 ಜನ 2000 ಜನ ಇದ್ದಾರೆ,
ಕುದುರೆಗಳಿದೆ, ದಯವಿಟ್ಟು ಯಾರಿಗೂ ಏನು ಆಗ್ಬಾರ್ದಪ್ಪ ಅಂತ ನಾನು ಕೇಳ್ಕೊಂಡು ಹೋಗ್ತಾನೆ. ಸೆಟ್ ಒಳಗೆ ಹೋಗ್ಬೇಕಾದ್ರೂ ನಾನು ಮನಸ್ಸಲ್ಲಿ ಅನ್ಕೊಂಡು ಯಾರಿಗೂ ಏನೂ ಆಗಬಾರ್ದು, ಬಿಕಾಸ್ ನಂಗೆ ಗೊತ್ತು ಏನಾದ್ರು ಸ್ವಲ್ಪ ಒನ್ ಸೆಕೆಂಡ್ ಲೆಟ್ ಮಿ ಫಿನಿಶ್. ಸೊ ಯಾವತ್ತು ಸೆಟ್ ಒಳಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಮನಸ್ಸು ಯಾರಿಗೂ, ಯಾಕಂದ್ರೆ ನನ್ಗೆ ಗೊತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರೀಕರಣ ಸಮಯದಲ್ಲಿ ಅಂತ ಫಸ್ಟ್ ನನ್ನ ಹೆಸರೇ ಬರುತ್ತೆ ಅಂತ ಗೊತ್ತು ನನಗೆ. ಸೊ ಮಳೆ ಬ್ರೇಕ್ ಟೈಮ್ ಬರೋದು 15 ನಿಮಿಷ, ಮಳೆ ಬಂತಲ್ಲಿ ಆಫ್ಟರ್ 1 hour ನಿಂತೋಗ್ಬಿಡೋದು. ಎವ್ರಿ ಡೇ 7:30 ಮೇಕಪ್ ಸ್ಟಾರ್ಟ್ ಆಯ್ತು ಅಂದ್ರೆ ನಂದು 8:30 9ಕ್ಕೆ ಮೇಕಪ್ ಮುಗಿಯೋದು ವಿತ್ ಹೋಲ್ ಅಟೈರ್. ಅದಾದ್ಮೇಲೆ ನಾನು ಹೋಗಿ ಮಾನಿಟರ್ ಮುಂದೆ ಕೂತ್ಕೊಂಡು ನಂದು ಶೂಟಿಂಗ್ ಮಾಡ್ಲಿ ಬಿಡ್ಲಿ ನನ್ನ ಮಾನಿಟರ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ನಾನು, ಧನು ಅವರು, ವಿಜಯ ಮೇಡಮ್ ಅವರು ಅಂಡ್ ವಿಕ್ರಮ್ ನಮ್ಮ ಆಕ್ಷನ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಐ ಯೂಸ್ ಟು ಎಂಜಾಯ್ ಇಟ್. ಸೊ ಯಾವತ್ತು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು ಅಂತ. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, HM ನಾಯಕ ಮಾಡೋಣ. ಇದನ್ನ ಜೋರಾಗಾದ್ರೆ ಖಂಡಿತವಾಗ್ಲು ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯರಾಣಿ ಶಕುಂತಲೆ ಅನ್ನೋದು ನಾನು ಕಾಲೇಜ್ ಡೇಸ್ ಅಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರ್ತಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮಗೇನು ಅಂದ್ರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ಫ್ಯಾಂಟಸಿ ಪ್ರೆಸೆಂಟ್ ಅದೆಲ್ಲ ಇದೆಲ್ಲ ಚೆನ್ನಾಗಾದಾಗ ಆಸ್ ಎ ಆಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದ್ಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆಸ್ ಎ ಆಕ್ಟರ್ ಇರುತ್ತಲ್ಲ ನನಗೆ. ಒಂದ್ 40 ನಿಮಿಷ ಚಾರು ಕೇಶ ಪಿನಾಕನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮ್ ಆಗಿ ಅಂತ ಬಂದ್ರೆ ನೆಕ್ಸ್ಟ್ ನಾನು ಬೇರೆದು ಯಾವ್ದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಅಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ರು ಕೂಡ ಬಹಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟ್ ಈ ತರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ ಯಾವ ತರ ಕ್ರಿಯೇಟ್ ಮಾಡೋಣ. ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಅದೊಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ. ಸರ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ತುಂಬಾ ಯೂಶಲಾಗಿ ಮಂತ್ರವಾದಿ ನಾವು ಮೂವಿನ ಹೆಂಗ್ ನೋಡಿದೀವೋ ಆ ತರ ಇದು ತೋರ್ಸಲ್ಲ. ಇದು ಬೇರೆ ತರ ಇದು ಕ್ರಿಯೇಟ್ ಮಾಡ್ತೀವಿ. ರೆಫರೆನ್ಸೇ ಇಲ್ಲ, ಈ ಕ್ಯಾರೆಕ್ಟರ್ಗೆ ರೆಫರೆನ್ಸೇ ಇಲ್ಲ. ನೀವು ಮೂವಿ ನೋಡಿದ್ರೆ ಇದಕ್ಕೆ ಮುಂಚೆ ಈ ತರ ಕ್ಯಾರೆಕ್ಟರ್ ನೀವು ಯಾವ ಮೂವಿಲಿ, ಇಂಗ್ಲಿಷ್ ಮೂವಿಲಿ ಕೂಡ ನೋಡಿಲ್ಲ. ಆ ತರ ಒಂದು ಕ್ಯಾರೆಕ್ಟರ್ ಅವ್ರು ಕ್ರಿಯೇಟ್ ಮಾಡಿದ್ರು. ಮೇಡಮ್ ಅವರೆಲ್ಲ ಕುತ್ಕೊಂಡು ಡೈಲಿ ಈ ಮೂವಿಯಲ್ಲಿ ಹೆಂಗಂದ್ರೆ ಇದು ಹೇಳ್ತಾರ 4 ವೆದರ್ಸ್ ಚೇಂಜ್ ಆಗುತ್ತಲ್ವ, ಪನಿಗಾಲ, ಕುಳಿರ್ಗಾಲ, ಮಳೆಗಾಲ, ಬೇಯಿಗಾಲ ಎಲ್ಲಾನು ಮಾಡಿದೀವಿ. ಎಲ್ಲಾರು ಫುಲ್ ಚಳಿಲಿಂದ ಎಲ್ಲ ಅದು ಎಲ್ಲ ಕಾಲಕ್ಕೂ ಇದು ಮಾಡಿದೀವಿ. ಈ ಕ್ಯಾರೆಕ್ಟರ್ ಇದು ಈ ಮೂವಿಯಿಂದ ರೆಫರೆನ್ಸ್ ಬೇರೆ ಮೂವಿಗೆ ಹೋಗುತ್ತೆ, ಆ ತರ ಕ್ರಿಯೇಟ್ ಮಾಡಿದೀವಿ. ಇದು ರೆಫರೆನ್ಸೇ ಇಲ್ಲ ಈ ಮೂವಿಗೆ. ಇಲ್ಲ ಗಣೇಶ್ ಡಬ್ಬಿಂಗ್ ಹಿಂಗೆ ಮಾಡಿದ್ದೀರಾ? ಇಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ. ತಮಿಳ್ ಬೇಕಾದ್ರೆ ನಾನು ಮಾಡಿಸ್ತೀನಿ ಸರ್. ಕನ್ನಡದ ಮಾಡಿದ್ರೆ ಬೇರೆ ತರ ಬಂದ್ಬಿಡುತ್ತೆ. ಹೇಳಿ ಬುದ್ಧಿ. ಇಲ್ಲ ಯಾಕೆಂತಂದ್ರೆ ಮುಂಗಾರು ಮಳೆ ಅಪ್ಪು ಸರ್ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ಹೆಂಗ್ ಸರ್ ಅದು ಅಷ್ಟು ಕಂಟಿನ್ಯೂಸ್ ಆಗಿ? ಯಪ್ಪ ನನ್ಗೆ ನಿಜವಲ್ಲ ನಾನು ಥ್ರಿಲ್ ಆಗ್ಬಿಟ್ಟೆ ನಾನು. ಆಮೇಲೆ ಪರಮಾತ್ಮ ಆಕ್ಟ್ ಮಾಡ್ಬೇಕಾರೆ ಗಣೇಶನ ತುಂಬಾ ನೆನಪಿಸ್ಕೊಂಡ್ರು ಅಪ್ಪು ಸರ್. ಯಾಕಂದ್ರೆ ಯೋಗರಾಜ್ ಭಟ್ ಮಾಡಿದ್ದು ಗಣಪನ್ ತುಂಬಾ ನೆನಪಿಸ್ಕೊಂಡ್ರು ಅವರು ಅಪ್ಪು ಸರ್. ಅಂದ್ರೆ ಸರ್ ಇವರು ಗಣಪನ್ ನೆನಪಿಸ್ಕೊಂಡು ಡೈಲಾಗ್ ಬರ್ಬಿಟ್ಟಿರೋ ಸರ್ ಅಪ್ಪು ಸರ್. ಎಷ್ಟೋ ಸರಿ ಹಿಂಗಂದ್ರು, ಯಕ್ಷಗಳಲ್ಲಿ ತಿಥಿಗಳು ಒಡೆಗಳು ಬಂದು ಅವೆಲ್ಲ ಮಾತಾಡ್ಬೇಕಾರೆ ಅಯ್ಯೋ ಇದು ಹೌದು ಗಣಪ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟಿರೋದು ಆ ಥರ. ನಾನು ಅಪ್ಪು ಸರ್ಗೆ ಅದೊಂದು ಆ ಕ್ವಾಲಿಟಿ ಇದೆಯಲ್ಲ, ಸೆಕೆಂಡ್ಗಿನ್ನ ಫಾಸ್ಟಾಗಿ ಒಪ್ಕೊಂಡ್ಬಿಡ್ತಾರೆ ಯಾರದು. ಅಂದ್ರೆ ಯಾಕಂದ್ರೆ ನಾನು ಓದಲಿಲ್ಲ ಅನ್ನೋದೊಂದು, ಅಂದ್ರೆ ನಾನು ಕನ್ನಡನ ಹಿಂಗೆ ಕಲ್ತ್ಕೊಂಡೆ. ಅವರೆಲ್ಲ ಅದನ್ನ ಚೆನ್ನಾಗಿ ಕಾದಂಬರಿಗಳು, ಅದಕ್ಕೆ ಅಮ್ಮನೂ ಪಾರ್ವತಮ್ಮವ್ರು ಎಲ್ಲ ಓದ್ತಿದ್ರಲ್ಲ, ಅದನ್ನ ನೆನಪಿಸ್ಕೊಂಡ್ರು. ನಾನು ಆ ದೃಷ್ಟಿಯಿಂದ ಈ ಥರದ ಪಾತ್ರಗಳು ಇವಾಗ ಪುರಾಣದ ಫ್ಯಾಂಟಸಿ ಹೌದು, ಪುರಾಣದ ಲೇಪನ ಇದಕ್ಕಿದೆ. ಹೋಗು ಸುಮ್ಮನಿಲ್ಲ, ಅಲ್ಲಿ ಹೋಗ್ಲಿ ಹುಷಾರು, ಬಿದ್ದಿದ್ಬಿಟ್ಟಿರ
ಅದು ಈ ಪುರಾಣದ ಲೇಪನದ ಪಾತ್ರಗಳಿದಾವಲ್ಲ ಇವು ಹೆಚ್ಚು ಅಂದ್ರೆ ಈಗ ಅದಕ್ಕೆ ಒಂದು ಅನುಭವನೂ ಕಾರಣ ಆಗುತ್ತೆ. ಅದಾದ್ಮೇಲೆ ಹಿಂಗೆ ಮಾಡ್ಬೇಕಲ್ಲ ಅಂತ ಅನ್ನೋದು ನೋಡ್ತಾರೆ. ನನ್ನ ಭಾಷೆಗೆ ಸಂಬಂಧಪಟ್ಟಂಗೆ ಡೈಲಾಗ್ ಡೆಲಿವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದಾರೆ ಗಣಪನ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ. ಶರಣು.